ಇನ್ನು ಪುನೀತ್ ಬಗ್ಗೆ ದರ್ಶನ್ ಮಾತನ್ನ ಆಡಿದ್ರು. ಈಗ ಆ ಮಾತು ಫುಲ್ ವೈರಲ್ ಆಗ್ತಾ ಇದೆ. ಅಂದು ದರ್ಶನ್ ಹೇಳಿರುವಂತಹ ಮಾತು ಈಗ ಭಾರಿ ಸದ್ದು ಮಾಡ್ತಾ ಇದೆ. ಪುನೀತ್ ಅಗಲಿಕೆ ಕಮ್ಮನಿ ಮಿಡಿದಿದ್ದಾರೆ ನಟ ದರ್ಶನ್. ಕಾಣದ ಕೈಲಿ ಗೊಂಬೆಯು ನಾನು, ಏನಿದ್ರ ಮರ್ಮ ಅಂತ ಹೇಳಿದ್ರು. ದರ್ಶನ್ ಪುನೀತ್ ನಮನ ಕಾರ್ಯಕ್ರಮದಲ್ಲಿ ಹೇಳಿರುವಂತ ಈ ಒಂದು ಮಾತು ಸಾಕಷ್ಟು ವೈರಲ್ ಆಗಿತ್ತು. ಅಂದಿನ ಕಾರ್ಯಕ್ರಮಕ್ಕೆ ಅಪರ್ಣ ಅವರದ್ದೇ ನಿರೂಪಣೆ. ಈಗ ಪುನೀತು ಇಲ್ಲ, ಅಪರ್ಣನೂ ಇಲ್ಲ. ಕೊಲೆ ಕೇಸ್ನಲ್ಲಿ ದರ್ಶನ್ಗೂ ಕೂಡ ಸಂಕಷ್ಟ. ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಬಂದಿರುವಂಥದ್ದು ನೋಡಿ. ಪುನೀತ್ ಬಗ್ಗೆ ದರ್ಶನ್ ಆಡಿರುವಂತಹ ಮಾತು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ನಮ್ಮೊಡನೆ ಅಪ್ಪು ನಮ್ಮೆಲ್ಲರನ್ನ ಕಾಣುತ್ತಿದ್ದಾರೆ ಅನ್ನುವಂಥ ಮಾತು. ಆ ಸೇವಾ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಆ ಭರವಸೆ ಎಲ್ಲವನ್ನ ಆಗು ಮಾಡಿಕೊಟ್ಟಿದ್ದಾರೆ ಶ್ರೀ ವಿಶಾಲ್ ಅವರು. ಬಂಧುಗಳೇ, ಇಲ್ಲಿ ಮಾತನಾಡ್ತಿರೋದು ಹೃದಯ, ಇಲ್ಲಿ ಮಾತನಾಡ್ತಿರೋದು ಮಾತುಗಳ ನಡುವಣ ಮೌನ. ಆ ಎಲ್ಲದರ ಹಿಂದಿನ ಹೆಸರು ಒಂದೇ, ಅಪ್ಪು ಸರ್, ಪುನೀತ್ ರಾಜ್ಕುಮಾರ್. ಅವರಿಗೀಗ ನಮನ ಶ್ರೀ ದರ್ಶನ್ ಅವರಿಂದ. ನಾಗೇಂದ್ರ ಪ್ರಸಾದ್ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ರು. 11 ದಿನದಿಂದ ತುಂಬಾ ತಲೆಯಲ್ಲಿ ಓಡ್ತಾ ಇದೆ. ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದ ಎದುರಲ್ಲಿ ಕುರುಡನು ನೀನು, ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ, ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತದ ಮೇಲೆ ತಿದ್ದೋರು ಯಾರಿಲ್ಲ. ಈ 4 ಲೈನ್ ತುಂಬಾ ಇವತ್ತಿಗೆ ಅರ್ಥ ಕೊಡ್ತಾಯಿದೆ. ಯಾಕಂದರೆ ಪುನೀತ್ ಸರ್ ಅವ್ರದ್ದು ನೋಡ್ತಾ ಇದ್ದಿದ್ದು ಆ್ಯಕ್ಚುಲಿ ಒಂದು ಕೆಲವು ವೀಡಿಯೋಗಳು ನೋಡಿದಾಗ ನಮಗೇನೆ ಬೇಜಾರಾಗುತ್ತೆ. ಯಾಕಂದರೆ ಗೇಟಿಂದ ಹಿಂಗೆ ಆಚೆ ಹೋದ್ರೆ ಮತ್ತೆ ಗೇಟ್ ಒಳಗೆ ಬರ್ತಾರಲ್ವ ಅಂತ ಗೊತ್ತಾಗಲಿಲ್ಲ. ಸೊ ಎಷ್ಟು ನಿಮಿತ್ತ ಆಗೋದ್ವಿ ನಾವು ಅಂತ. ಇದನ್ನು ನಾವು ಇದೀವೋ ಇಲ್ವೋ ಅಂತಲೂ ಯೋಚನೆ ಮಾಡೋಕ್ಕಾಗಲ್ಲ. ಆ ಬ್ರಹ್ಮ ಮೋಸ್ಟ್ಲಿ 47 ಅಂತ ಬರ್ದು ಮತ್ತೆ ಅವ್ನು ತಿದ್ದಕ್ಕೆ ಅವನ ಕೈಲಿ ಆಗಲಿಲ್ವೇನೋ. ಯಾಕಂದರೆ ಇನ್ನೂ ಜೀವನ ಇತ್ತು. ಚಿತ್ರರಂಗದಲ್ಲಾಗಲಿ ಪ್ರತಿಯೊಂದು ಮಕ್ಕಳು ನೋಡಿದಾಗಲೂ ಅನಿಸುತ್ತೆ ಎಲ್ಲ ಕಾರ್ಯಗಳಲ್ಲೂ ಇನ್ನೂ ಬಹಳ ಕೆಲಸಗಳು ಮಾಡೋದಿತ್ತು. ನೋಡಿ, ರೇಣುಕಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಆದರೆ ಇವ್ರ ಜೊತೆ ಇರುವಂತ ಒಂದು 4 ಜನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಜೈಲಾಧಿಕಾರಿಗಳು ಒಂದು ಚಿಂತೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ನಟ ದರ್ಶನ್ ಅವ್ರನ್ನು ಕೂಡ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಏನಿದು ಬೆಳವಣಿಗೆ? ಬನ್ನಿ, ಆ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕಂಗಾಲು. ತುಮಕೂರು ಜೈಲಿಗೆ ಶಿಫ್ಟ್ ಆಗುತ್ತಾ ಡಿ ಗ್ಯಾಂಗ್. ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳಾಗ್ತಾ ಬರ್ತಿದೆ. ಈ 1 ತಿಂಗಳಲ್ಲಿ ದರ್ಶನ್ ಲೈಫ್ ಹಾಗೂ ಲೈಫ್ ಸ್ಟೈಲ್ನಲ್ಲಿ ಹಲವು ಬದಲಾವಣೆ ಆಗಿದ್ದು, ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಲ್ಲಿ ಏನು ಸರಿ ಹೋಗ್ತಿಲ್ಲ ಅಂತ ಒದ್ದಾಡ್ತಿರೋ ದಾಸ ನೆಮ್ಮದಿಗಾಗಿ ಪರದಾಡುತ್ತಿದ್ದಾರೆ. ಈ ಮಧ್ಯೆ ಡಿ ಆ್ಯಂಡ್ ಗ್ಯಾಂಗ್ನ ಬೇರೆಡೆ ಶಿಫ್ಟ್ ಮಾಡುವ ಪ್ಲಾನ್ ನಡೆದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಶೀಘ್ರದಲ್ಲೇ ತುಮಕೂರು ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಏಕಾಏಕಿ ದರ್ಶನ್ನ ಶಿಫ್ಟ್ ಮಾಡಲು ಕಾರಣವೇನು, ಯಾವ ವಿಚಾರಕ್ಕೆ ಶಿಫ್ಟ್ ಮಾಡುವ ವಿಚಾರ ಚರ್ಚೆಯಲ್ಲಿದೆ ಅನ್ನೋದು ಕುತೂಹಲವಾಗಿದೆ. ವಾತಾವರಣ ಸರಿ ಇರದ ಕಾರಣ ಶಿಫ್ಟ್. ಹಾಗಾದ್ರೆ ಈ ಸುದ್ದಿ ಹಿಂದಿನ ಅಸಲಿ ಕಹಾನಿ ಏನು? ದರ್ಶನ್ ತೂಗುದೀಪ್ ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ವಾತಾವರಣವೇ ಕಾರಣ ಎನ್ನಲಾಗ್ತಿದೆ. ನಟ ದರ್ಶನ್ಗೆ ಜೈಲೂಟ ಸರಿಯಾಗ್ತಿಲ್ಲ. ಇದೇ ಕಾರಣಕ್ಕೆ ಡಿ ಆ್ಯಂಡ್ ಗ್ಯಾಂಗ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಜೈಲಾಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ದರ್ಶನ್ ಆರೋಗ್ಯದಲ್ಲಿ ಹಲವು ಬದಲಾವಣೆಯಾಗಿದ್ದು ತೂಕ ಕೂಡ ಕಡಿಮೆಯಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿನ ವಾತಾವರಣ ದರ್ಶನ್ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋ ಸಂಶಯದ ಮೇರೆಗೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಜೈಲು ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ನಾಳೆ ಅಥವಾ ನಾಡಿದ್ದು ಒಳಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ವಿರುದ್ಧ ಪವಿತ್ರ ಗೌಡ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ.
ಎಲ್ಲ ಕಾರಣಕ್ಕೆ ಇದೀಗ ನಟ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗಿ ಹೊರಗೆ ಬರುವುದು ಕಷ್ಟದ ಸಂಗತಿ ಎಂಬ ಅಭಿಪ್ರಾಯ ಕೂಡ ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ನಟ ದರ್ಶನ್ ಅವರನ್ನ ತುಮಕೂರಿಗೆ ಶಿಫ್ಟ್ ಮಾಡೋದು ಅಷ್ಟು ಸುಲಭದ ಮಾತಾ ಅಲ್ಲ. ಯಾಕಂತ ಹೇಳಿದ್ರೆ 10 ಹಲವು ಕಾರಣಗಳಿರುತ್ತೆ. ಬಹಳ ಪ್ರಮುಖವಾಗಿ ತುಮಕೂರು ಜೈಲಿಗೆ ದರ್ಶನ್ ಅಷ್ಟು ಸುಲಭವಲ್ಲ. ಪರಪ್ಪನ ಅಗ್ರಹಾರದಷ್ಟು ಈ ಜೈಲಲ್ಲಿ ಅಂತ ಹೇಳಿದ್ರೆ ತುಮಕೂರು ಜೈಲಲ್ಲಿ ಭದ್ರತೆ ವ್ಯವಸ್ಥೆ ಇಲ್ಲ. ತುಮಕೂರಿನಲ್ಲಿ ಕೇವಲ 350 ಕೈದಿಗಳಿಗಷ್ಟೇ ಸ್ಥಳಾವಕಾಶ ಇರುವಂಥದ್ದು. ತುಮಕೂರಿನಲ್ಲಿ ಕೇವಲ 350 ಕೈದಿಗಳಿಗಷ್ಟೇ. ಇಲ್ಲೊಂದು 5,000 ಜನ ಇರ್ಬೋದು. ಹೇಳಿ ಕೇಳಿ ಸ್ಯಾಂಡಲ್ವುಡ್ ಸ್ಟಾರ್ ಆಗಿರುವಂಥ ದರ್ಶನ್, ಸೊ ಭದ್ರತೆ ದೃಷ್ಟಿಯಲ್ಲೂ ಕೂಡ ಪೊಲೀಸರದ್ದೇ ಚಿಂತೆ ಆಗುತ್ತೆ. ಒಂದು ವೇಳೆ ಆರೋಗ್ಯ ಕೆಟ್ಟರೆ ಬೆಂಗಳೂರಿಗೆ ಬರಬೇಕಾಗತ್ತೆ. ತುಮಕೂರಲ್ಲಿ ಅಷ್ಟು ವ್ಯವಸ್ಥೆ ಇದೆಯಾ? ಹಾಸ್ಪಿಟಲಿಟಿ ಅಷ್ಟು ವ್ಯವಸ್ಥೆ ಇದೆಯಾ? ಇಲ್ಲ. ಬೆಂಗಳೂರಿಗೆ ಬರಬೇಕಾಗತ್ತೆ. ತುಮಕೂರಿಂದ ಬೆಂಗಳೂರಿಗೆ ಬರೋದು ಅಷ್ಟು ಕಷ್ಟನ? ಹಾಗಾದ್ರೆ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ನಟ ಅಷ್ಟೇ ಪೊಲೀಸ್ ಫೋರ್ಸ್ ಕೊಡಬೇಕಾಗತ್ತೆ. ಒಂದು ವೇಳೆ ಬಂದರೂ ಕೂಡ ಸಾಕಷ್ಟು ಭದ್ರತೆ ಬೇಕಾಗತ್ತೆ. ಕಾನೂನು ವ್ಯವಸ್ಥೆ ದೃಷ್ಟಿಯಿಂದಲೂ ಕೂಡ ತುಮಕೂರಿನಲ್ಲಿ ಅಸಾಧ್ಯವಾದ ಮಾತದು. ಬೇರೆ ಜೈಲಿಗೆ ಇನ್ ಕೇಸ್ ಏನಾದರೂ ಶಿಫ್ಟ್ ಆಗೋದಾದ್ರೆ ಕೋರ್ಟ್ಗೆ ಅವರು ಮನವಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಒಂದು ಅರ್ಜಿಯನ್ನ ಜೈಲಾಧಿಕಾರಿಗಳು ಸಲ್ಲಿಸಬೇಕಾಗತ್ತೆ. ಸೊ ಜಡ್ಜ್ ಸೂಚನೆ ಬಳಿಕ ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಆದರೆ ಇದ್ಯಾವುದು ಕೂಡ ದರ್ಶನ್ ವಿಚಾರದಲ್ಲಿ ಈ ತನಕ ಆಗಿಲ್ಲ. ಖಾಲಿ ಒಳಗಡೆ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ನಟ ದರ್ಶನ್ಗೆ ಸಹಸ್ರಾರು ಅಭಿಮಾನಿಗಳಿರುವಂಥದ್ದು. ನಟ ದರ್ಶನ್ ಅವರಿಗೆ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನ ಈಗ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ಗೆ ಚಿಂತೆ ಕಾಡ್ತಾ ಇದೆ, ಯಾವಾಗ ತಾವು ಹೊರಗಡೆ ಬರೋದು ಅಂತ. ಆದರೆ ಹೊರಗಡೆ ಇರುವಂಥ ಅಭಿಮಾನಿಗಳು ಆದಷ್ಟು ಬೇಗ ತನ್ನ ನೆಚ್ಚಿನ ನಟ ಹೊರಗಡೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದ್ದಾರೆ, ಯಾವ್ಯಾವ ಅಪ್ಪಟ ಅಭಿಮಾನಿಗಳು? ಹಾಗಾದ್ರೆ ಬನ್ನಿ, ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜೈಲು ಕಂಬಿ ಹಿಂದೆ ದರ್ಶನ್ ವಿಲವಿಲ. ನೆಚ್ಚಿನ ಸಾರಥಿಗಾಗಿ ಅಭಿಮಾನಿಗಳ ಪೂಜೆ. ರೇಣುಕಸ್ವಾಮಿಯನ್ನ ಕೊಂದು ಜೈಲು ಸೇರಿರೋ ದರ್ಶನ್ ಯಾವಾಗ ಹೊರಗೆ ಬರ್ತೀನಿ ಅಂತ ಪರಿತಪಿಸುತ್ತಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿರುವ ದರ್ಶನ್ ತನ್ನ ಫ್ಯಾನ್ಸ್ ಏನ್ ಮಾಡ್ತಿದ್ದಾರೆ ಅಂತ ಕಾಯುತ್ತಿದ್ದಾರೆ. ಹೀಗಿರುವಾಗ ದರ್ಶನ್ ಕೂಡಲೇ ಬಿಡುಗಡೆ ಆಗಬೇಕು ಅಂತ ಅಭಿಮಾನಿಗಳು ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದಾರೆ. ಈ ನಡುವೆ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ್ ಫ್ಯಾನ್ಸ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಫೋಟೋ ತಂದು ನಿನ್ನೆ ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ದರ್ಶನ್ ಫೋಟೋ ಸಮೇತ ಬಂದ ಅಭಿಮಾನಿಗಳು ನಾಡದೇವಿಯ ಬಳಿ ಇಟ್ಟು ಪೂಜೆ ಮಾಡಿಸೋದಕ್ಕೆ ಮುಂದಾಗಿದ್ರು. ಆದರೆ ಪೊಲೀಸರು ಇದನ್ನು ನಿರಾಕರಿಸಿ ತಡೆದಿದ್ದಾರೆ. ದೇವಸ್ಥಾನದ ಒಳಗೆ ದರ್ಶನ್ ಫೋಟೋ ತೆಗೆದುಕೊಂಡು ಹೋಗೋದಕ್ಕೆ ತಡೆ ಹಿಡಿದಿದ್ದಾರೆ. ಈ ವೇಳೆ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ತಾಯಿ ಚಾಮುಂಡೇಶ್ವರಿಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ಅವಿನಾಭಾವ ಸಂಬಂಧ. ಮೈಸೂರಿನಲ್ಲೇ ಹೆಚ್ಚಿನ ಸಮಯ ಕಳೆಯುವ ದರ್ಶನ್ ಆಗಾಗ ಚಾಮುಂಡೇಶ್ವರಿ ತಾಯಿಯ ದರ್ಶನ ಕೂಡ ಪಡಿತಾ ಇದ್ರು. ಅಷ್ಟೇ ಅಲ್ಲ, ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿ ಅರೆಸ್ಟ್ ಆಗ್ತಾ ಇದ್ದಂತೆ ಮೈಸೂರಿಗೆ ತೆರಳಿ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನ್ ಬಿಡುಗಡೆಯಾಗುವಂತೆ ಹರಕೆಯನ್ನು ಹೊತ್ಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.